ಇನ್ನು ಕೆಂಪೇಗೌಡ ಏರ್ಪೋರ್ಟ್ ಈಗ ಮತ್ತಷ್ಟು ದುಬಾರಿಯಾಗಿ ಗ್ರಾಹಕರ ಕೈ ಸುಡುವಂತಹ ಸಾಧ್ಯತೆ ಇದೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪಿಕಪ್ಗೂ ಕೂಡ ಈಗ ದರ ನಿಗದಿಯಾಗ್ತಾ ಇದೆ. ಯಾರ್ಯಾರು ಪ್ರಯಾಣಿಕರು ಬರ್ತಾರೆ ಅವರನ್ನ ಪಿಕಪ್ ಮಾಡಬೇಕಂದ್ರೂ ಕೂಡ ಇನ್ಮೇಲೆ ಹಣವನ್ನ ಪಾವತಿ ಮಾಡಬೇಕಾಗತ್ತೆ. ಪ್ರವೇಶ ದ್ವಾರದ ಬಳಿಯಲ್ಲಿ ವಾಹನಗಳಲ್ಲಿ ಪಿಕಪ್ಗೆ ಈಗ ದರ ನಿಗದಿ ಮಾಡಲಾಗ್ತಾ ಇದೆ. ಹೀಗಾಗಿ ಏರ್ಪೋರ್ಟ್ನಲ್ಲಿ ಹಣ ನಿಗದಿ ಮಾಡಿದ್ದಕ್ಕೆ ಚಾಲಕರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ್ಯಾರು ಪ್ರಯಾಣಿಕರು ಬರ್ತಾ ಇದ್ರು ಅವರು ಟ್ಯಾಕ್ಸಿಯನ್ನ ಅಥವಾ ಮತ್ಯಾವುದೋ ಒಂದು ಪಿಕಪ್ ವಾಹನದಲ್ಲಿ ಹೋಗಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಚಾಲಕರು ಬರ್ತಾರೆ ಅವರಿಗೂ ಕೂಡ ದರ ನಿಗದಿ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ಹೆಚ್ಚಳವಾಗ್ತಾ ಇದ್ದಂತೆ ತಾತ್ಕಾಲಿಕವಾಗಿ ಈ ವಸೂಲಿಗೆ ಒಂದು ರೀತಿಯಾಗಿ ವಸೂಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಈಗ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ದರ ನಿಗದಿ ವಿರುದ್ಧ ಪ್ರತಿಭಟನೆಗೆ ಚಾಲಕರು ಸಜ್ಜಾಗ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಚರ್ಚೆ ಮಾಡಲಿಲ್ಲ, ಏನೂ ಇಲ್ಲ. ಆದರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ದರ ನಿಗದಿ ಮಾಡಿದ್ರಿ ಅಂತ ಚಾಲಕರು ಈಗ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಪಿಕಪ್ಗೆ ದರ ನಿಗದಿಯನ್ನ ಮಾಡಲಾಗ್ತಾ ಇತ್ತು. ಯಾವ ಕಾರಣಕ್ಕಾಗಿ ಎಷ್ಟು ಮಾಡಲಾಗ್ತಾ ಇತ್ತು ಅಂತ ನೋಡಿದ್ದೆ ಆದ್ರೆ ಜೀಪ್ ಪ್ರವೇಶಕ್ಕೆ 7 ನಿಮಿಷದವರೆಗೆ 150 ರೂಪಾಯಿ ಪೇ ಮಾಡಬೇಕು. 7ರಿಂದ 14 ನಿಮಿಷಕ್ಕೆ ಸರಿಸುಮಾರು 300 ರೂಪಾಯಿ ದರ ನಿಗದಿ ಮಾಡಲಾಗ್ತಾ ಇತ್ತು. ಇನ್ನು ಬಸ್ಗೆ 600 ರೂಪಾಯಿ, ಟಿಟಿಗೆ 300 ರೂಪಾಯಿ ಪ್ರವೇಶ ದರವನ್ನು ನಿಗದಿ ಮಾಡಲಾಗ್ತಾ ಇತ್ತು. ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಮೊದಲೇ ಚಾಲಕರು ಅಲ್ಪ ಸ್ವಲ್ಪ ಏನಾದರೂ ಲಾಭ ಬಂದರೆ 100-200 ಪ್ರಾಫಿಟ್ ಆಗುತ್ತೆ, ಉಳಿಯುತ್ತೆ ದುಡ್ಡು, ಅದನ್ನೂ ಕೂಡ ಈ ರೀತಿಯಾಗಿ ಹೊಡೆಯೋದಕ್ಕೆ ಮುಂದಾಗ್ತಾ ಇರೋದಕ್ಕೆ ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅದನ್ನ ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಪ್ರತಿಯೊಂದು ವಾಹನಕ್ಕೆ 150-300 ರೂಪಾಯಿ 600 ರೂಪಾಯಿ ಅಂದ್ರೆ ಸಣ್ಣ ದರ ಅಲ್ಲ. ಅದು ಕೂಡ 7 ನಿಮಿಷದಿಂದ 15 ನಿಮಿಷದವರೆಗೆ ಅಂತಂದ್ರೆ ಸಹಜವಾಗಿ ಯಾರಲ್ಲಾದ್ರೂ ಆಕ್ರೋಶ ವ್ಯಕ್ತವಾಗುತ್ತೆ. ಜಾಸ್ತಿ ಕೋಪ ಹೊಟ್ಟೆ ಕಟ್ಟಿ ಹೊಟ್ಟೆ ಹುಡ್ದ್ರದಕ್ಕೆ ಮಾತಾಡ್ತಿರೋದು. ಅವ ಹೆಂಡ್ರ ಮಕ್ಳಿಗೆ ಏನ್ ತಗೋಬೇಕು ಇಲ್ಲಿ ಕಟ್ಟಿದ್ರಲ್ಲಿ 50 ರೂಪಾಯಿಗೆ ಎಷ್ಟು ಭಾಗ ಬೀಳ್ತಾ ಇದೀವಿ ನಾವು. 10 ರೂಪಾಯಿ ಹುಡಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ ದೀಪ ಹಿಂಗ್ ಕಾಲದಲ್ಲಿ. ಸೂಪರ್ ಸರ್. ಹಾ ಯಾರು ಯೋಗ್ಯತೆ ಇರೋರು ಕರೆಸ್ರಿ. ಎಲ್ಲ ಗಾಡಿಗಳು ಹೋಗ್ಬೇಕು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಹಜವಾದಂತಹ ಒಂದು ಆಕ್ರೋಶ, ನೋವಿದು. ಯಾಕಂದ್ರೆ ಪ್ರತಿದಿನ ದುಡಿಯುವ ವರ್ಗ ಇರುತ್ತಲ್ಲ, ಅವ್ರಿಗೆ ಆ ಕಷ್ಟ ಗೊತ್ತು ಏನು ಅಂತ. ಕೇವಲ ಪಿಕಪ್ ಮಾಡೋದಕ್ಕೆ ಅಂತ 7 ನಿಮಿಷ 15 ನಿಮಿಷಕ್ಕೆ 150 ರೂಪಾಯಿ 300 600 ರೂಪಾಯಿವರೆಗೆ ವಸೂಲಿ ಮಾಡ್ತೀವಿ ಅಂತಂದರೆ ಸಹಜವಾಗಿ ಯಾರಲ್ಲಾದರೂ ಆಕ್ರೋಶದ ಕಟ್ಟೆ ಒಡೆದು ಹೋಗುತ್ತೆ. ಈ ರೀತಿಯಾಗಿ ಪಿಕಪ್ ಮಾಡೋದಕ್ಕೆ ಯಾವಾಗ ದರ ನಿಗದಿ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಯಾವಾಗ ಗೊತ್ತಾಯಿತು, ಚಾಲಕರು ಏರ್ಪೋರ್ಟ್ನ ಎದುರಿಗೆ ಆಗಮಿಸಿ ದೌಡಾಯಿಸಿ ಬಂದು ಆಕ್ರೋಶ ಹೊರ ಹಾಕಿದ್ದಾರೆ. ಅದೇ ರೀತಿಯಾಗಿ ಇದನ್ನು ಒಂದು ವೇಳೆ ಜಾರಿ ಮಾಡಿದ್ದೇ ಆದರೆ ತೀವ್ರತರವಾದಂತಹ ಒಂದು ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ಯಾವಾಗ ಈ ರೀತಿಯಾಗಿ ಚಾಲಕರು ಆಕ್ರೋಶ ಹೊರಹಾಕಿದ್ರು, ಚಾಲಕರು ಆಕ್ರೋಶ ಹೊರಹಾಕ್ತಾ ಇದ್ದಂತೆ ತಾತ್ಕಾಲಿಕವಾಗಿ ಏನು ಈ ಒಂದು ನಿರ್ಧಾರವನ್ನು ಮಾಡಿತ್ತು ಏರ್ಪೋರ್ಟ್ ಆಡಳಿತ ಮಂಡಳಿ, ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದೆ. ಆದರೆ ಇದನ್ನು ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು, ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಅಂತ ಚಾಲಕರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ.